ಇಂದಿನ ದೇವರ ವಾಗ್ದಾನ ಮೊದಲನೇ ತಿಮೋತಿ 6:12. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ. ಈ ಲೋಕದಲ್ಲಿ ಇದ್ದದ್ದೆಲ್ಲ ನೇತ್ರಾಶೆ, ಶರೀರಾಶೆ, ಬದುಕು ಬಾಳಿನ ಡಂಬ. ಕಣ್ಣು ಅದಕ್ಕೆ ಒಳ್ಳೆಯದಾಗಿ ಕಂಡುಬರುವ ಪ್ರತಿಯೊಂದನ್ನು ಬೇಕು ಎನ್ನುತ್ತದೆ. ಶರೀರ ಸುಖಭೋಗ ಎಂದು ಅಪೇಕ್ಷಿಸುತ್ತದೆ. ಬದುಕು ಗರ್ವದಿಂದ ಕೊಚ್ಚಿಕೊಳ್ಳುತ್ತದೆ. ಅದಕ್ಕೆ ಎಂದಿಗೂ ಶರೀರಕ್ಕೆ ಮತ್ತು ಆತ್ಮಕ್ಕೆ ಹೋರಾಟವು ನಡೆಯುತ್ತದೆ. ಶರೀರ ಈ ಲೋಕದ ಸುಖ ಬೇಕು ಎಂದರೆ ಆತ್ಮವು ಪರಮಾನಂದವನ್ನು ಅಪೇಕ್ಷಿಸುತ್ತದೆ. ಆದ ಕಾರಣ ವಿಶ್ವಾಸಿಗಳಾದ ನಾವು ನಮ್ಮ ತಂದೆಯಾದ ಕ್ರಿಸ್ತ ಮಕ್ಕಳ ಹಾಗೆ ಶರೀರಕ್ಕೆ ವಿರೋಧವಾಗಿ ಹೋರಾಡಬೇಕು. ಆಗ ನಿತ್ಯ ಜೀವವನ್ನು ಪಡೆಯುತ್ತೇವೆ. ಕಣ್ಣುಗಳನ್ನು ಮುಚ್ಚಿಕೊಂಡರೆ ಪ್ರಾರ್ಥಿಸಿಕೊಳ್ಳೋಣ. ಮೂರನೆಯ ಆಕಾಶದಲ್ಲಿ ವಾಸಿಸುವ ತಂದೆ, ನಿಮಗೆ ಸ್ತೋತ್ರಗಳು. ಕರ್ತನೆ, ಶರೀರಕ್ಕೆ ಮತ್ತು ಆತ್ಮಕ್ಕೆ ಇರುವ ಹೋರಾಟದಲ್ಲಿ ಆತ್ಮವು ಗೆಲ್ಲುವ ರೀತಿಯಾಗಿ ಜ್ಞಾನ, ವಿವೇಕ ಮತ್ತು ಬಲವನ್ನು ದಯಪಾಲಿಸು. ಮಾರ್ಗದರ್ಶನ ನೀಡಿ ನಡೆಸಬೇಕಾಗಿ ಕೇಳಿಕೊಳ್ಳುತ್ತಾ ನನ್ನ ಪ್ರಾರ್ಥನೆಯನ್ನು ಕ್ರಿಸ್ತೇಸುವಿನ ನಾಮದಲ್ಲಿ ಸಲ್ಲಿಸುತ್ತಿದ್ದೇನೆ ತಂದೆಯೇ. ಆಮೇನ್.